ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಫಿನಾಲೆ ವೀಕಲ್ಲಿ ಪ್ರತಾಪ್ ಅಣ್ಣನ ಉಗ್ರ ಪ್ರತಾಪ. ವಿನಯ್ ಅವರೇ, ನೀವು ಅರ್ಚಾಡ್ಬೋದು, ಕಿರ್ಚಾಡ್ಬೋದು, ಏನೇ ಮಾಡ್ಬೋದು. ಪ್ರತಾಪಣ್ಣ ಕಮ್ಮಿ ಇಡ್ರೋ ಅಂದ್ಕೊಂಡಿದ್ದೀರ ಅವ್ರನ್ನ. ಸ್ಟಾರ್ಟಿಂಗಿಂದ ಅದೂ ಎಷ್ಟು ಅಸಮರ್ಥರಾಗಿ 41% ಅಷ್ಟೇ ವೋಟ್ ಸಿಕ್ಕಿದ್ದು. ಇನ್ನು 2% ಕಮ್ಮಿ ಆಗಿದ್ರೂ ಅಲ್ಲಿಂದನೇ ಮನೆಗೆ ಹೋಗಿರೋರು. ಆಯಿತಾ, 41% ವೋಟಿಂಗ್ನ ತಗೊಂಡು ಮನೆ ಒಳಗೆ ಬಂದವರು ಇವಾಗ ಟಾಪ್ 6 ಇದ್ದಾರೆ ಅಂತ ಅಂದರೆ ಅಲ್ಲಿಗೆ ತಿಳ್ಕೊಬೇಕು ಅಣ್ಣ ಹಿಂಗಿದೆ ಅವರ ಮೈಂಡ್ ಅಂತ ಹೇಳ್ಬಿಟ್ಟು. ಸೊ ಸಾಕತ್ತಾಗಿ ವಿನಯ್ ಅವ್ರಿಗೆ ಚಮಕ್ನ ಕೊಡ್ತಾರೆ. ಎಷ್ಟೋ ಜನ ಹೊರಗಡೆ ಎಲ್ಲ ಇವಾಗಲೂ ಡಿಬೇಟ್ ನಡೆಸ್ತಾ ಇದ್ದಾರೆ. ಇಲ್ಲ, ಅವನಿಗೆ ಚಾನ್ಸ್ ಸಿಗಿದೆ, ಇಲ್ಲಿ ಗಂಟ ಬಂದಿರೋದೇ ಹೆಚ್ಚು, ಟಾಪ್ 6 ಸಿಗಬಾರ್ದಿತ್ತು, ಟಾಪ್ 6 ಹೋಗ್ಬಾರ್ದಿತ್ತು, ಸಾಕು ಹಂಗೆ ಹಿಂಗೆ ಅಂತ. ಇನ್ನೊಂದು ಕಡೆ ಇಲ್ಲ, ಅವನಿಗೆ ಚಾನ್ಸ್ ಕೊಡಬೇಕು, ತಪ್ಪು ಮಾಡಿದವ್ರಿಗೆ ತಿದ್ಕೊಳ್ಳೋಕ್ಕೆ ಅವಕಾಶ ಕೊಡಬೇಕು, ತಿದ್ಕೋಬೇಕು ಅವರು ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ. ಎಷ್ಟೋ ಕಡೆ ಇವಾಗಲೂ ನೆನ್ನೆಯಿಂದನೂ ಓಡ್ತಿದೆ. ಏನಂದರೆ ಇನ್ನೂ ಇವನು ನಂಡ್ರು ಅಂತಲೇ ಹೇಳ್ತಿದ್ದಾನೆ. ಸತ್ಯ ಒಪ್ಕೊಳ್ತಲ್ಲ, ಸತ್ಯನ ಯಾಕೆ ಅವನು ಒಪ್ಕೊಂಡು ತಪ್ಪಾಗಿ ಕ್ಷಮೆ ಕೇಳಿ ಮುಂದಕ್ಕೆ ಹೋಗ್ತಲ್ಲ ಅಂತ ಒಂದಿಷ್ಟು ಜನ ಎಲ್ಲ ಕೇಳ್ತಾ ಇದ್ದಾರೆ. ಸೊ ಈ ಕ್ವಶನಿಗೆಲ್ಲ ಅವರು ಹೊರಗಡೆ ಬಂದಮೇಲೆ ಉತ್ತರ ಸಿಗುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಮನೆ ಒಳಗೆ ಏನಿದ್ದಾರೆ, ಹೇಗಿದ್ದಾರೆ, ಐ ಥಿಂಕ್ ಅವರು ಜೆನ್ಯೂನ್ ಆಗಿ ಇದ್ದಾರೆ ಅಂತಲೇ ಅನ್ನಿಸ್ತಾ ಇದೆ. ಅದು ಇಷ್ಟು ದಿನಗಂಟ ಅವ್ರು ಫೇಕ್ ಮಾಡೋಕ್ಕೆ ಹೋಗ್ರಕ್ಕೆ ಆಗ್ತಾನೆ ಇರಲಿಲ್ಲ. ಎಲ್ಲ ಮೇಲೋಗಿ ಅವ್ರನ್ನ ಕಳಿಸಿರೋದೇ ಹೊರತು ಅವರು ಯಾವುದು ಏನು ಇದು ಮಾಡ್ಕೊಂಡಿಲ್ಲ. ಸೊ ನೋಡುವ, ಆಯಿತಾ. ಇದಕ್ಕೆಲ್ಲ ಆನ್ಸರು ಸಿಗೋದು ಹೊರಗಡೆ ಬಂದಮೇಲೆ ಅವರು ಹೇಗಿರ್ತಾರೆ, ಹೇಗೆ ನಡ್ಕೊತಾರೆ ಅನ್ನೋದ್ರ ಮೇಲೆ. ಸೊ ನೋಡುವ. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಆಗಿ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.